ರಾಜ್ಯದಲ್ಲಿ ಸಾವಿನ ಸೂತಕ ಇದೀಗ ಮಾರ್ಪಟ್ಟಿದೆ. ಸರ್ಕಾರಿ ಕಾರ್ಯಕ್ರಮವನ್ನ ರದ್ದುಗೊಳಿಸಿದೆ ಸರ್ಕಾರ. ಸಭೆ ಹೊರತುಪಡಿಸಿ ಎಲ್ಲಾ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಇದೀಗ ಕರೆದಿರುವಂತದ್ದು. ಸಂಭ್ರಮದ ಹೊತ್ತಲ್ಲೇ ರಾಜ್ಯದಲ್ಲಿ ಸಾವಿನ ಸೂತಕ ಮಾರ್ಪಟ್ಟಿದೆ. ಸರ್ಕಾರಿ ಕಾರ್ಯಕ್ರಮವನ್ನ ರದ್ದುಗೊಳಿಸಿದೆ ಸರ್ಕಾರ. ಸಭೆಯನ್ನ ಹೊರತುಪಡಿಸಿ ಎಲ್ಲ ಕಾರ್ಯಕ್ರಮವನ್ನ ರದ್ದುಗೊಳಿಸಲಾಗಿದೆ. ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕರೆದಿರುವಂತದ್ದು. ಇಂದು ಮಧ್ಯಾಹ್ನ 3 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಹಲವಾರು ರೀತಿಯಾದಂತಹ ಸಾವು ನೋವು ಸಂಭವಿಸಿದ್ವು. ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ, ಅಂದರೆ ವಿಜಯೋತ್ಸವದ ಸಂದರ್ಭದಲ್ಲಿ, ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಾವಿನ ಸೂತಕ ನಿರ್ಮಾಣವಾಯಿತು. ಸಂಭ್ರಮದಲ್ಲಿದ್ದಂತಹ ಅಭಿಮಾನಿಗಳು ನೋವಿಗೆ ತಿರುಗಿಕೊಂಡಿತು. ಮಧ್ಯಾಹ್ನ 3 ಗಂಟೆಗೆ ಈ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನ ನಡೆಸಲಾಗುತ್ತೆ. ರಾಜ್ಯದಲ್ಲಿ ಸಾವಿನ ಸೂತಕ 11 ಜನ ಯುವಕರು ಸಾವನ್ನಪ್ಪಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ. ಸಭೆಯನ್ನ ಹೊರತುಪಡಿಸಿ ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಹೊರತುಪಡಿಸಿ ಎಲ್ಲ ಕಾರ್ಯಕ್ರಮವನ್ನ ಕೂಡ ರದ್ದು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ನಿನ್ನೆ ನಡೆದಂತಹ ಘಟನೆಯಲ್ಲಿ 11 ಜನ ಮೃತಪಟ್ಟಿರುವಂಥದ್ದು. ದಿಯಾ, ಶರವಣ, ದೇವಿ, ಶಿವು, ಮನೋಜ್, ಭೂಮಿಕಾ, ಸಹನಾ, ಅದೇ ರೀತಿಯಾಗಿ ಪೂರ್ಣಚಂದ್ರ ಎಲ್ಲರೂ ಕೂಡ ಮೃತ ದುರ್ದೈವಿಗಳಾಗಿದ್ದಾರೆ. ಅಭಿಮಾನವನ್ನ ನೋಡ್ಲಿಕ್ಕೆ, ತೋರಿಸ್ಲಿಕ್ಕೆ ಅಥವಾ ಆಟಗಾರರನ್ನ ನೋಡ್ಲಿಕ್ಕೆ ಬಂದಂತಹ ಅಭಿಮಾನಿಗಳು ಇದೀಗ ಆಸ್ಪತ್ರೆಯಲ್ಲಿ ಸಾವು ನೋವಿನ ಮಧ್ಯೆ ಒದ್ದಾಡ್ತಾ ಇದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಅದೇ ರೀತಿಯಾಗಿ 24 ಮಂದಿ ಗಾಯಗೊಂಡಿದ್ದು ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸಂಭ್ರಮ ಮನೆ ಮಾಡಿತ್ತು ಬೆಂಗಳೂರಿನಲ್ಲಿ. RCB ವಿಕ್ಟರಿ ಗೆಲ್ತು, RCB ಚಾಂಪಿಯನ್ಶಿಪ್ ತಗೊಂತು ಅಂತ. ಆದರೆ ಅದೇ ಸಂಭ್ರಮ ಈ ರೀತಿಯಾಗಿ ಆಗತ್ತೆ ಅನ್ನೋದನ್ನ ಯಾರೂ ಕೂಡ ಊಹಿಸ್ಲಿರ್ಲಿಲ್ಲ. ಆ ಕಾಲ್ ತುಳಿತ, ಎಲ್ಲರೂ ಕೂಡ ಕಾಲ್ ತುಳಿತಕ್ಕೆ ಸಿಲುಕಿ 11 ಜನ ಮೃತಪಟ್ಟಿರುವಂಥದ್ದು. ಈ ಬೆನ್ನಲ್ಲೇ 3 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಿಗದಿಯಂತೆ ಸಿಎಂ ಸಾರಥ್ಯದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ತನಿಖೆ ಕುರಿತು ಮಹತ್ವದ ಸಮಾಲೋಚನೆ ಆಗುವಂತಹ ಸಾಧ್ಯತೆ ಇದೆ. RCB ವಿಕ್ಟರಿ ವೇಳೆ ನಡೆದಂತಹ ಘೋರ ದುರಂತ ಇದು. ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳನ್ನ ರದ್ದುಗೊಳಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ.